ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಾವು ಶನಿ ಭಗವಂತನ ದೇವಸ್ಥಾನವನ್ನು ನೋಡ್ತಾ ಇದ್ದೀವಿ. ಇದು ಎಲ್ಲ ನವಗ್ರಹಗಳಲ್ಲಿ ಪ್ರಮುಖವಾದಂಥದ್ದು. ಮತ್ತು ನಾವೀಗ ಹೊರ ಭಾಗದಲ್ಲಿ ನಾವು ಹೋಗ್ತಾ ಇದ್ದೀವಿ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿರುವ ಬಿದನಗೆರೆಯ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯವು ಪ್ರಸಿದ್ಧ ಆಧ್ಯಾತ್ಮಿಕ ಕೇಂದ್ರ. ವಿಶ್ವದ ಅತಿ ಎತ್ತರದ ಪ್ರತಿಮೆ 161 ಅಡಿ ಎತ್ತರದ ಭವ್ಯವಾದ ಪಂಚಮುಖಿ ಆಂಜನೇಯ ಸ್ವಾಮಿಯ ಪ್ರತಿಮೆ. ವಿಶ್ವದ ಅತಿ ಎತ್ತರದ ಹನುಮಾನ್ ಪ್ರತಿಮೆಗಳಲ್ಲಿ ಇದು ಕೂಡ ಒಂದಾಗಿದೆ. ನಾವು ಎದುರುಗಡೆ ನಿಂತಿರುವಂತಹ 161 ಅಡಿ ಎತ್ತರದ ಆಂಜನೇಯನ ವಿಗ್ರಹವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿನ ಸ್ಥಳ ಪುರಾಣವೆಂದರೆ, ಪುರಾಣಗಳ ಪ್ರಕಾರ ರಾಮ ರಾವಣರ ಯುದ್ಧದ ಸಮಯದಲ್ಲಿ ಅಹೇ ರಾವಣನು ರಾಮ ಮತ್ತು ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳ ಲೋಕಕ್ಕೆ ಕರೆದೊಯ್ಯುತ್ತಾನೆ. ಅಹೇ ರಾವಣನನ್ನು ಕೊಲ್ಲಲು 5 ದಿಕ್ಕುಗಳಲ್ಲಿರುವ ದೀಪಗಳನ್ನು ಏಕಕಾಲದಲ್ಲಿ ಆರಿಸಬೇಕಿತ್ತು. ಅದಕ್ಕಾಗಿ ಹನುಮಂತನು ಹಯಗ್ರೀವ, ನರಸಿಂಹ, ಗರುಡ, ವರಾಹ ಮತ್ತು ಹನುಮ ಮುಖಗಳನ್ನು ಹೊಂದಿದ ಪಂಚಮುಖಿ ರೂಪವನ್ನು ಧರಿಸಿ ದೀಪಗಳನ್ನು ಆರಿಸಿ ರಾಮ ಲಕ್ಷ್ಮಣರನ್ನು ರಕ್ಷಿಸಿದರಂತೆ. ಇದು ಇಲ್ಲಿನ ಒಂದು ಸ್ಥಳ ಪುರಾಣ. ಇಲ್ಲಿ ದಾಸೋಹ ಭವನ ಮತ್ತು ಗೋಶಾಲೆಯನ್ನು ಕೂಡ ಹೊಂದಿದೆ ಈ ದೇವಸ್ಥಾನ. ನಾವು ಎದುರುಗಡೆ ಒಂದು ಗರ್ಭಗುಡಿಯನ್ನು ನೋಡ್ತಾ ಇದ್ವಿ. ಇಲ್ಲಿ ಎದುರುಗಡೆ ನಮಗೆ ಒಂದು ಸುಂದರವಾದ ಒಂದು ಮಂಟಪ ಕೂಡ ನಮಗೆ ಕಾಣ್ತಾ ಇದೆ. ಮತ್ತೆ ಪಕ್ಕದಲ್ಲಿ ಒಂದು ರಥವನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ದಕ್ಷಿಣಾಭಿಮುಖವಾಗಿ ಆಂಜನೇಯನ ನಿರ್ಮಿಸಲು ಮೂಲ ಕಾರಣವೆಂದರೆ, ಸಂಜೀವಿನಿ ಪರ್ವತವನ್ನು ಹೊತ್ತು ದಕ್ಷಿಣಾಭಿಮುಖವಾಗಿ ಹೋಗುವುದರಿಂದ ಈ ಕ್ಷೇತ್ರದಲ್ಲಿ ದಕ್ಷಿಣಾಭಿಮುಖವಾಗಿ ನಿರ್ಮಿಸಲಾಗಿದೆ. ಪೂರ್ವಾಭಿಮುಖವಾಗಿ ಶನೈಶ್ವರ ಹಾಗೂ ಪಶ್ಚಿಮವಾಗಿ ಬಸವಣ್ಣನಿದ್ದು ಈ 3 ದೇವತೆಗಳು ನೆಲೆಸುವುದರಿಂದ ಈ ಕ್ಷೇತ್ರವನ್ನು ತ್ರಿವೇಣಿ ಸಂಗಮ ಕ್ಷೇತ್ರ ಎಂದು ಕರೆಯುತ್ತಾರೆ. ನಾವು ಎದುರುಗಡೆ ನವಧಾನ್ಯ ಮಾರಾಟ ಮಾಡ್ತಾ ಇರೋದನ್ನು ನೋಡ್ತಾ ಇದ್ವಿ. ಇಲ್ಲಿ ನವಧಾನ್ಯಗಳ ಜೊತೆಗೆ ಆ ಬೆಲ್ಲಗಳಲ್ಲಿ ದೀಪಗಳನ್ನು ಹಚ್ಚಿ ದೇವರುಗಳಿಗೆ ತಮ್ಮ ಹರಕೆ ನೈವೇದ್ಯವನ್ನು ಅರ್ಪಿಸ್ತಾರೆ. ಮತ್ತು ತಮ್ಮ ಭಕ್ತಿಗಳು ಹೇಗೆ ಪ್ರದರ್ಶನ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಇಲ್ಲಿ ಆ ಒಂದು ನವಧಾನ್ಯಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಎದುರುಗಡೆ ನಮಗೆ ನವಗ್ರಹ ದಂಪತಿ ಮಂದಿರ, ಸತ್ಯ ಶನೇಶ್ವರ ಸ್ವಾಮಿ ದೇವಸ್ಥಾನ, ಎದುರುಗಡೆ ಇರುವಂಥ ಗರ್ಭಗುಡಿಯ ಒಂದು ಗೋಪುರ ನಮಗೆ ಇಲ್ಲಿ ಕಾಣ್ತಾ ಇದೆ. ನಾವು ಗರ್ಭಗುಡಿಯ ಗೋಪುರದಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ವಿ. ಇಲ್ಲೂ ಕೂಡ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಹರಹರ ಮಹಾದೇವ ಅಂದರೆ ಶಿವನ ಒಂದು ದೇವಸ್ಥಾನ ನೋಡ್ತಾ ಇದ್ವಿ. ಮತ್ತು ನವಗ್ರಹಗಳಲ್ಲಿ ಒಂದಾದಂತಹ ಸೂರ್ಯನ ದೇವಸ್ಥಾನವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ನೆಕ್ಸ್ಟು ಚಂದ್ರನ ವಿಗ್ರಹವನ್ನು ಕೂಡ ನೋಡ್ತಾ ಇದ್ವಿ. ಮಂಗಳ ಗ್ರಹದ ದೇವಸ್ಥಾನ ನೋಡ್ತಾ ಇದ್ವಿ. ಇಲ್ಲಿ ಹನುಮಂತ ಕುಳಿತಿರೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ವಿಗ್ರಹಗಳು ಅತ್ಯಂತ ಸುಂದರವಾಗಿ ನಮಗೆ ಎದುರುಗಡೆ ದರ್ಶನವನ್ನು ಕೊಡ್ತಾ ಇದೆ. ಮತ್ತು ನವಗ್ರಹಗಳಲ್ಲಿ ಒಂದಾದಂತಹ ಮಂಗಳ ಗ್ರಹ, ಬುಧ ಗ್ರಹ ಇವುಗಳಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಕೂಡ ಗೋಡೆಯ ಮೇಲೆ ಬರೆದಿರೋದನ್ನು ಕೂಡ ನಾವಿಲ್ಲಿ ನೋಡಬಹುದು. ನಮ್ಮ ಎದುರುಗಡೆ ಬುಧನ ಒಂದು ದೇವಸ್ಥಾನ ಇರೋದನ್ನು ಕೂಡ ನಾವಿಲ್ಲಿ ನೋಡಬಹುದು. ಮುಂದೆ ನಮಗೆ ಗುರುಗ್ರಹ ಅದರ ಒಂದು ದೇವಸ್ಥಾನವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಗುರುಗ್ರಹ ಗುರು ಮಂತ್ರವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಮುಂದೆ ನಮಗೆ ಕಾಣುವಂಥದ್ದು ಶುಕ್ರ ಗ್ರಹದ ಒಂದು ದೇವಸ್ಥಾನ. ಇಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಬರೆದಿರೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮುಂದೆ ಬರುವಂಥದ್ದು ಹನುಮಂತನ ಒಂದು ಮಂದಿರ ಇಲ್ಲಿ ಕಾಣ್ತಾ ಇದೆ ನಮಗೆ. ಮತ್ತು ಮುಂದೆ ಮತ್ತೊಂದು ನವಗ್ರಹ ದೇವಸ್ಥಾನವಾದಂಥ ಕೇತು, ಇದಕ್ಕೆ ಸಂಬಂಧಪಟ್ಟಂಥ ಒಂದು ದೇವಸ್ಥಾನ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇಲ್ಲಿ ತುಲಾಭಾರ ಮಂಟಪ ಕೂಡ ಇದೆ. ಇಲ್ಲಿ ಭಕ್ತಾದಿಗಳು ಹರಕೆಯನ್ನು ತೀರಿಸೋಕ್ಕೋಸ್ಕರ ಆ ತುಲಾಭಾರದಲ್ಲಿ ದವಸ ಧಾನ್ಯಗಳನ್ನು ಅರ್ಪಿಸ್ತಾ ಹೋಗ್ತಾರೆ. ಮತ್ತೀಗ ನಾವು ರಾಹುಗೆ ಸಂಬಂಧಪಟ್ಟಂತಹ ಒಂದು ದೇವಸ್ಥಾನ ನೋಡ್ತಾ ಇದ್ದೀವಿ. ರಾಹು ಮಂತ್ರವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಎದುರುಗಡೆ ನಮಗೀಗ ಸತ್ಯ ಶನೇಶ್ವರ ದೇವಸ್ಥಾನವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಬಹಳ ಸುಂದರವಾದಂತಹ ಬಂಗಾರದ ಬಣ್ಣದಲ್ಲಿ ಕೆತ್ತಿರುವಂತಹ ಒಂದು ಕಂಬಗಳು ಮತ್ತು ಸಿಂಹದ ಒಂದು ವಿಗ್ರಹ ಮತ್ತು ಪಕ್ಷಿಗಳ ವಿಗ್ರಹಗಳನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಒಂದಕ್ಕಿಂತ ಒಂದು ಬಹಳ ಸುಂದರವಾಗಿದೆ, ಅದ್ಭುತವಾಗಿ ಇಲ್ಲಿ ಒಂದು ಅಲಂಕರಣಗೊಂಡಿದೆ. ಮತ್ತು ಅಲ್ಲಿ ಎಳ್ಳು ಮತ್ತು ಎಣ್ಣೆಯನ್ನು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಮಾರಾಟವನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ತೆಗೆದುಕೊಂಡು ಹೋಗಿ ಅಭಿಷೇಕವನ್ನು ಮಾಡಿ ತಮ್ಮ ಹರಕೆಗಳನ್ನು ಇಲ್ಲಿ ತೀರಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಎದುರುಗಡೆ ನಮಗೆ ಈ ಒಂದು ಪಂಚಮುಖಿ ಆಂಜನೇಯ ದೇವಸ್ಥಾನದ ಒಂದು ಮಹಿಮೆ, ಪವಾಡಗಳು ಮತ್ತು 5 ಪಂಚಮುಖಿ ಮುಖಗಳ ಬಗ್ಗೆ ನಮಗೆ ಹಲವಾರು ಮಾಹಿತಿಗಳನ್ನು ಈ ಇತಿಹಾಸ ಕೊಡ್ತಾ ಹೋಗುತ್ತೆ.
ಈ ಒಂದು ದೇವಸ್ಥಾನ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೆ ತೆಗೆದಿರುತ್ತೆ. ಅನ್ನದಾನದ ವ್ಯವಸ್ಥೆನೂ ಕೂಡ ಇದೆ. ಮತ್ತು ಎಲ್ಲ ರೀತಿಯ ವಿಶೇಷ ಉತ್ಸವಗಳನ್ನು ಕೂಡ ಇಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ಸಹಸ್ರಾರು ಭಕ್ತರು ಕೂಡ ಇಲ್ಲಿ ತಮ್ಮ ಹರಕೆಗಳನ್ನು ಮಾಡಿಕೊಂಡು ತೀರಿಸೋ ಒಂದು ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಹೋಗ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಬಹಳ ಹತ್ತಿರದಲ್ಲಿರುವಂಥ ಕುಣಿಗಲ್ನಲ್ಲಿರುವಂಥ ಈ ಒಂದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡಿ ಮತ್ತು ಆ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಿ. ಇಲ್ಲಿ ನಮ್ಮ ಎದುರುಗಡೆ ಆ ಹನುಮಂತನ ಒಂದು 161 ಅಡಿ ಎತ್ತರದ ಹನುಮಾನನ ವಿಗ್ರಹವನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ನಮಸ್ಕಾರ. ಭಾಳ ಸುಂದರವಾದಂತಹ ಒಂದು ದೇವಸ್ಥಾನ.